ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿಗೆ ಮುಂಚೆ ಯಾವ ರೀತಿ ಕಾನೂನಾತ್ಮಕವಾಗಿ ದಾಖಲೆಗಳನ್ನು ನಾವು ನೋಡ್ಕೋಬೇಕು, ಆ ಮೂಲಕ ಒಂದು ನೆಮ್ಮದಿಯಾದ ಒಂದು ಆಸ್ತಿ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು ಮೂಲ ದಾಖಲೆ ಪತ್ರಗಳು ಹಲವಾರು ರೀತಿ ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗ್ತವೆ. ಅದರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದ್ದಾಯಿತು. ಹಾಗೂ ಜಮೀನನ್ನು ಕೃಷಿಯಿಂದ ಕೃಷಿಯೇತರ ಚಟುವಟಿಕೆಗೆ ಕನ್ವರ್ಷನ್, ಅದರ ಬಗ್ಗೆ ಕೂಡ ನಾನು ವಿವರಣೆ ನೀಡಿದ್ದಾಯಿತು. ಇನ್ನು ಹಲವಾರು ಬಾರಿ ಈ ಒಂದು ಜೆರಾಕ್ಸ್ ಕಾಪಿಗಳ ಮಾತ್ರ ನಮಗೆ ಲಭ್ಯ ಆಗ್ತವೆ. ಕೆಲವೊಂದು ದಾಖಲೆಗಳನ್ನು ನಾವು ಮೂಲ ಪ್ರತಿ, ಅಂದರೆ ಈಗ ಒಂದು DC ಆಫೀಸಲ್ಲಿ ಒಂದು ಕನ್ವರ್ಷನ್ ಆರ್ಡರ್ ನಮ್ಮ ಹತ್ರ ಇದೆ ಜೆರಾಕ್ಸ್ ಕಾಪಿ ಅಂದಾಗ, ಅದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಅನುಮಾನ ಇದ್ದರೆ ಆ ಒಂದು DC ಆಫೀಸ್ಗೆ ಹೋಗಿ ಆ ಮೂಲ ಪ್ರತಿ ಅಥವಾ ಒಂದು ಒರಿಜಿನಲ್ ಆರ್ಡರ್ಗೆ ಕೂಡ ನಾವು ಹಲವು ಬಾರಿ ಕಂಪೇರ್ ಮಾಡಿ ನೋಡಬೇಕಾಗತ್ತೆ. ನಂತರ ಇನ್ನೊಂದು ಮುಖ್ಯವಾದ ದಾಖಲೆ ನಾವು ವೆರಿಫೈ ಮಾಡ್ತೀವಿ. ಅದನ್ನು EC ಅಂತ ಹೇಳ್ತೀವಿ, ಅಂದರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಅಂದರೆ ಇದು ಸಾಮಾನ್ಯವಾಗಿ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಸಿಗುತ್ತೆ. ಅಂದರೆ ಇದರದ EC ಮಹತ್ವ ಏನು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಬಗ್ಗೆ, ಒಂದು ಆಸ್ತಿಯ ಬಗ್ಗೆ ಒಂದು ನಿಗದಿತ ಅವಧಿಯಲ್ಲಿ ಯಾವ ರೀತಿ ವ್ಯವಹಾರಗಳನ್ನು ನಡೆದಿದೆ ಅಂತ ಕೊಡೋದೇ EC ಅಂತ ಅಂದ್ಬಿಟ್ಟು. ಅಂದರೆ ನೀವು ಉದಾಹರಣೆಗೆ ಒಂದು ಟೈಮ್ ಪೀರಿಯಡ್ ತೊಗೊಂಡ್ರೆ 1990ರಿಂದ 2000ವರೆಗೂ ಅಂತಂದು ಕೇಳಿದಾಗ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಈ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಯಾರಿಗೆ ಮಾರಿದ್ರು, ಯಾರಿಗೆ ಅಥವಾ ಯಾರಿಂದ ಸಾಲ ತೊಗೊಂಡಿದ್ದನ್ನು ಅಡಮಾನ ಇಟ್ಟರು, ಯಾವಾಗ ಈ ಸಾಲನ ವಾಪಸ್ ಕೊಟ್ಟು ಆ ಒಂದು ಅಡಮಾನದಿಂದ ಹೊರಗಡೆ ಬಂತು ಈ ಪ್ರಾಪರ್ಟಿ ಅನ್ನೋ ಎಲ್ಲ ದಾಖಲೆಗಳನ್ನು ಕೂಡ ECನಲ್ಲಿ ಇರುತ್ತೆ. ಹಾಗಾಗಿ ಈ EC ಅನ್ನೋದು ಒಂದು ಮಹತ್ವದ ಒಂದು ದಾಖಲೆ. ಈ ಒಂದು ECನ ನಾವು ಹಲವಾರು ರೀತಿ ನಾವು ವೆರಿಫೈ ಮಾಡಬೇಕಾಗತ್ತೆ. ಆ ಪೀರಿಯಡ್ ಕೂಡ ಬಹಳಷ್ಟು ನಾವು ದೀರ್ಘಾವಧಿ ಪೀರಿಯಡ್ಗೆ ಕೂಡ ನಾವು ನೋಡಬೇಕಾಗತ್ತೆ. ಈ EC ಬಗ್ಗೆ ವಿಶದವಾಗಿ ನಾವು ನೋಡಬೇಕಾಗತ್ತೆ. ಅದನ್ನು ನಾನು ವಿವರವಾಗಿ ನನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.